ಕಾರ್ಯಕ್ರಮದಲ್ಲಿ ನಾವು ಕುಟುಂಬದ ಕುಲದೇವತೆ ಬಗ್ಗೆ ಮಾತನಾಡ್ತಾ ಹೋಗೋಣ. ಸಾಮಾನ್ಯವಾಗಿ ನಾವು ಕುಲದೇವತೆ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಅಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವರದ್ದೇ ಆದ ಕುಲದೇವತೆ ಇರುತ್ತೆ. ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ, ಏನೇ ಸಂಕಷ್ಟ ಬಂದರೂ ಕೂಡ ನಾವು ಕುಲದೇವರಿಗೆ ಹೋಗಿ ಪೂಜೆಯನ್ನ ಸಲ್ಲಿಸೋದು ವಾಡಿಕೆಯಾಗಿದೆ. ನಾವು ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸೋದ್ರಿಂದ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಆದ್ರೆ ನಿಜವಾಗ್ಲೂ ಕೂಡ ಕುಟುಂಬದ ಕುಲದೇವತೆ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಮಗೆ ಕುಟುಂಬ ಅಂದ್ರೆ ಕುಲದೇವತೆ ಬಗ್ಗೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇದೆ. ಕುಟುಂಬದ ಕುಲದೇವತೆ ಅಂದ್ರೆ ಯಾವುದು? ಹರಿ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಅಂದರೆ ಹೊಸ ವರ್ಷ ಯುಗಾದಿನ ಅಂತಕ್ಕಂಥದ್ದು ಕೂಡ ಅನುಮಾನದಲ್ಲೂ ಇದ್ದಾರೆ. ಆಚರಣೆ ಮಾಡೋಕ್ಕೂ ರೆಡಿ ಇದ್ದಾರೆ, ಮುಂದೆ ಬರೋದು ಆಚರಣೆ ಮಾಡೋಕ್ಕೂ ರೆಡಿ ಇರ್ತಾರೆ. ಇದು ಯಾಕೆ ಈ ವಿಚಾರವನ್ನ ಅನುಮಾನಾಸ್ಪದವಾದ ರೀತಿಯಲ್ಲಿ ಒಬ್ಬರಿಗೆ ಇದು ಬೇಕು, ಒಬ್ಬರಿಗೆ ಯುಗಾದಿ ಬೇಕು ಅಲ್ವಾ? ಸೊ ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತಕ್ಕಂಥದ್ದು ನಮ್ಮಲ್ಲಿ ವಾದ ವಿವಾದದಲ್ಲೇ ಹುಳುತ್ತಿದೆ. ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ಹಾಗೇನೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ನೀನೊಂದು ಮಾತು ಹೇಳಿದೆ. ಕುಲದೇವತೆ ಅಂತಕ್ಕಂಥದ್ದು ಅವರವರ ಕುಟುಂಬಕ್ಕೆ ಇರುತ್ತೆ. ಇದು ಸರ್ವದಾ ಅಪರಾಧದ ವಿಚಾರ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ನಮ್ಮ ಭಾರತ ಅಂತಕ್ಕಂಥ ಒಂದು ಲೆಕ್ಕಾಚಾರ ತಗೊಂಡ್ರೆ, ನಾನು ಭಾರತೀಯ ಅಂತ ನಾವು ಹೇಳ್ಕೋಬೇಕಾದ್ರೆ ಒಂದು ಕೋಡ್ ವರ್ಡ್ ಇದೆ. ನಾನು ಭಾರತೀಯ ಅನ್ನೋದನ್ನ ನಾವು ಹೇಳಕ್ಕೆ ಒಂದು ಅಧಿಕಾರ ಬೇಕು. ಬೇಕು ಅಂತೀಯ ಬೇಡ ಅಂತೀಯ? ಯಾವುದೇ ಆಧಾರವಿಲ್ಲದೆ ನಾವು ಬದುಕಕ್ಕಾಗಲ್ಲ. ಯಾವುದೇ ಆಧಾರವಿಲ್ಲದೆ ನಾವು ಯಾವುದೇ ಕಾರಣಕ್ಕೂ ಯಾವುದನ್ನು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಒಂದು ಕೋಡ್ ವರ್ಡ್ ಇದೆ. ಯಾವುದದು ಅಂದ್ರೆ, ಶ್ರೀರಾಮ ಪರಮಾತ್ಮ, ನಮ್ಮ ಪರಮಾತ್ಮ. ಸೀತೆ ನಮ್ಮ ಜೀವಾತ್ಮ. ಶ್ರೀರಾಮ ನಮ್ಮ ಪರಮಾತ್ಮ, ಸೀತೆ ನಮ್ಮ ಜೀವಾತ್ಮ. ಇವರಿಬ್ಬರದ ಮಿಲನದ ಸತ್ಯವನ್ನು ತೋರಿಸೋದಕ್ಕೆ ಹನುಮ ಎಂಬ ಪರಮಾತ್ಮ, ಹನುಮಂತ. ಈ ಹನುಮಂತ ಗುರುವಿನ ಮೂಲಕವಾಗಿ ಈ ಆತ್ಮ ಜೀವಾತ್ಮ ಅನ್ನೋದಕ್ಕೆ ಸತ್ಯವನ್ನು ತೋರಿಸೋದಕ್ಕೆ ಇವರೇ ನಿಜವಾದ ಗುರುಗಳು. ಯಾರು? ಹನುಮಂತ. ಆದ್ರೆ ಇಲ್ಲಿರೋ ಮಾರ್ಕೆಟಿಂಗ್ ಗುರುಗಳು ವಿಷಯ ಸೈಡ್ ಇಟ್ಬೋಣ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕುತ್ಕೊಂಡು ಹೇಳ್ತಕ್ಕಂಥವ್ರೆಲ್ಲ ಮಾರ್ಕೆಟಿಂಗ್ ಗುರುಗಳು. ಇದು ಹಿಂಗಾಗತ್ತೆ, ಅದು ಹಂಗಾಗತ್ತೆ, ಅದು ಅದನ್ನು ಮಾಡಿ ಅಲ್ಲಿಗೋಗಿ ಇಲ್ಲಿಗೋಗಿ ಪಲ್ಟಿ ಹೊಡೀರಿ ಅಂತ ಹೇಳ್ತಾರಲ್ಲ, ಇವರು ಮಾರ್ಕೆಟಿಂಗ್ ಗುರುಗಳು. ನಿಜವಾದ ಗುರು ಯಾರು? ಹನುಮಾನ್. ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅದೇ ರೀತಿಯಾಗಿ ಕುಲದೇವರು, ಕುಲದೇವತೆ ಅಂದ್ರೆ ಯಾರು ಅಂದ್ರೆ, ಇದಕ್ಕೊಂದು ದೊಡ್ಡ ಸಮಸ್ಯೆಯಾಗಿ ನಮ್ಮ ದೇಶವನ್ನೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾ ಇದೆ. ನೀನು ಹೇಳ್ದಂಗೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ನಿಮ್ ದೇವ್ರು ಅಲ್ಲೈತೆ, ನಿಮ್ ದೇವ್ರು ಇಲ್ಲೈತೆ, ಅಲ್ಲಿಗೆ ಹೋಗಿ ಬಂದ್ರೆ ಒಳ್ಳೇದಾಗತ್ತೆ ಅಂತ ಹೇಳೋದು ಸರಿನೇ, ಇವ್ರು ಹೋಗಿ ಮಾಡಿಸೋದು ಸರಿನೇ. ಆದ್ರೆ ಇದು ಹೆಂಗಿರುತ್ತೆ ಅಂದ್ರೆ, ಒಂದಿನ 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದು ಒಂದು ವಾರ ತಿನ್ನಂಗಿಲ್ಲ ಅಂತ ಇರಕ್ಕಾಗತ್ತೇನಮ್ಮ? ಇಲ್ಲ, ತಿನ್ಲೇಬೇಕು. ಹಾಗೆ ಹೋಗಿ ಮಾಡ್ಕೊಂಡು ಬಂದ್ಮೇಲೆ ಒಳ್ಳೇದಾಗತ್ತೇನೋ ಅನ್ನೋ ಭಾವನೆ ಅಷ್ಟೇ ಆಗತ್ತೆ ಹೊರತು ಸಾಲ ತೀರಿಲ್ಲ, ಸಾಲ ತೀರ್ಸಿಲ್ಲ. ನಮ್ಮ ಮನೆಯ ಕುಲದೇವತೆ, ನಮ್ಮ ಕುಟುಂಬದ ಕುಲದೇವತೆ ಯಾರು? ಸಾಲ ತೀರಿಲ್ಲ. ಸಾಲ ತೀರಿಲ್ಲ ಅಂದ್ರೆ ನಾವು ತಿಳ್ಕೊಂಡಿರೋದು ಹೇಳಿರೋದು ಮಾಡ್ತಿರಲ್ಲ, ಪೂರ್ಣವಾಗಿರ್ತಕ್ಕಂಥ ಅಪರಾಧ. ಇದು ನಮ್ಮ ಕುಟುಂಬಕ್ಕೊಂದು ದೊಡ್ಡ ಶಿಕ್ಷೆ. ಅಯ್ಯಯ್ಯೋ ಹೆದರ್ಕೋಬೇಕಾ? ಇಲ್ಲ. ಶಿಕ್ಷೆ ಯಾವುದು? ಯಾಕೆ ಶಿಕ್ಷೆ ಆಗಬೇಕು? ನಾವೇನ್ ತಪ್ಪು ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ತಿರ್ತಕ್ಕಂಥವ್ರು ಇದಾರಲ್ಲ, ಹೇಳ್ತಾ ಇರ್ತಕ್ಕಂಥವ್ರಲ್ಲ, ಪಾಪ ಅವ್ರಿಗೆ ಕುರುಡು. ನಿಮ್ಗೆ ಹೆಂಗ್ ದಾರಿ ತೋರಿಸ್ತಾರೆ? ಹೇಳೋರಿಗೆ, ಅಡ್ರೆಸ್ ಹೇಳೋರಿಗೆ ಕುರುಡು. ಯಾಕಡೆ ತೋರಿಸ್ತಾನಮ್ಮ ಅವನು?
ಇದು ತಿಳ್ಕೊಬೇಕಲ್ಲ. ನಾವು ಹೋಗಿ ಕುರುಡ್ರ ಹತ್ರನೇ ಕೇಳ್ತಾ ಇರೋದು, ನಮ್ ದೇವ್ರು ಯಾಕೋ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ದ್ವಂದ್ವ ಸ್ಥಿತಿ ಇದೆ. ಮನ್ ದೇವ್ರು ಗೊತ್ತಿಲ್ಲ ಸ್ವಾಮಿ, ಈಗ ಅವ್ರು ಹೇಳಿದ್ರು, ನಮ್ಮ ಅತ್ತೆ ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರು, ಹಿಂಗೆ ಸುಮಾರು ಜನ 60% ದೇವ್ರು ಯಾವ್ದು, ಕುಲದೇವ್ರು ಯಾವ್ದು, ಮಂದೇವ್ರು ಯಾವ್ದು ಅಂತ ಈ ಫೈಟಿಂಗ್ ಅಲ್ಲೇ ಮದುವೆಗಳು ಮೊಮ್ಮಕ್ಕಳೆಲ್ಲ ಆಗೋಗ್ಬಿಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಅವರು ಲಿಂಕ್ ತಗೋತಾರೆ. ಯಾಕೆಂದ್ರೆ ಗ್ರಿಪ್ ಬೇಕಲ್ಲ ಹೇಳಕ್ಕೆ. ನಿಮ್ದು ಮಂದಿಯವರೆಲ್ಲ ಬಿಟ್ಟಿದ್ದೀರಾ ನೀವು ಅಂದ್ಬಿಟ್ರೆ ಒಂದೇ ಸಲ ಮುಗಿದಾಯ್ತು. ಮಂದಿಯವ್ರು ಯಾವ್ದು, ಎಲ್ಲದೆ ಎಲ್ಲಿ ಹುಡ್ಕೊಂಡೋಗಿ ಅವ್ರೆಲ್ಲ ಒಂದು ಹೇಳ್ತಾರೆ, ಅದು ಯಾವ್ದೋ ಒಂದಿಕ್ಕೆ ಹೋಗ್ತಾರೆ. ಸೊ ಇದು ಹೀಗೆ ಉದ್ದಕ್ಕೂ ಹೋಗಿ ಹೋಗಿ ಕೇಳಿ ಕೇಳಿ ಮಾಡಿ ಮಾಡಿ ಮುಂದಕ್ಕಂತೂ ಹೋಗಿಲ್ಲ, ಅಲ್ಲೇ ಇದ್ದಾರೆ. ಮತ್ತೆ ಹಂಗಾರೆ ಹೇಳ್ತಿರೋದು ತಪ್ಪ, ಕೇಳ್ತಿರೋದು ತಪ್ಪ ಅನ್ನೋದಕ್ಕಿನ್ನ ನಾವು ತಿಳ್ಕೊತಾ ಇರೋದೇ ಅಪರಾಧ. ಅವ್ರೆಂಗೋ ಹೇಳ್ಕೊಳ್ಳಿ. ಅದಕ್ಕೆ ಈ ಹೊಸ ವರ್ಷಕ್ಕೆ ಒಂದು ನಮ್ಮ ಕಾರ್ಯಕ್ರಮದ ಒಂದು ಮೂಲ ಗುಟ್ಟನ್ನ ಹೇಳಬೇಕಾಗತ್ತೆ. ನಮ್ಮ ಕಾರ್ಯಕ್ರಮದ ಮೂಲ ಗುಟ್ಟನ್ನ ಹೇಳಬೇಕಾಗತ್ತೆ. ಏನದು ಅಂದ್ರೆ, ಹೊಸ ವರ್ಷಕ್ಕೆ ಏನಾದ್ರು ಟಿಪ್ಸ್ ಕೊಡ್ಬೇಕಲ್ವಾ? ಹೌದು. ಅದಕ್ಕೋಸ್ಕರವಾಗಿ ಆ ಟಿಪ್ಸ್ ಯಾವ್ದಪ್ಪ ಅಂದ್ರೆ, ನಮ್ಮ ಕಾರ್ಯಕ್ರಮವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲನೇದಾಗಿ ಅನುಮಾನ. ನಮ್ಮ ಕಾರ್ಯಕ್ರಮದ ಬಗ್ಗೆ ನೋಡುತ್ತಿರುವವರು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅನುಮಾನ. ಸುಳ್ಳು ಹೇಳ್ತಿದ್ದಾರೋ ನಿಜ ಹೇಳ್ತಿದ್ದಾರೋ, ಸರಿನಾ ತಪ್ಪ, ಒಳ್ಳೇದಾ ಕೆಟ್ಟದ್ದ, ನಂಬೇಕಾ ಬೇಡವಾ, ಇದು ಅನುಮಾನ. ಎರಡನೇದು, ಇದನ್ನ ಇಲ್ಲ ಏನೇ ಆಗ್ಲಿ ಇದನ್ನೇ ತಿಳ್ಕೋಬೇಕು ಅಂತಕ್ಕಂಥ ತಿಳ್ಕೊಂಡು ಏನೋ ಮಾಡಕ್ ಹೋದ್ರೆ ಅಕ್ಕಪಕ್ಕರು ಇವ್ರ ಮೇಲೆ ಅವಮಾನ ಮಾಡ್ತಾರೆ. ಅವ್ರು ಯಾರೋ ಹೇಳ್ತಾರೆ ಅಂತ ನೀವೇನೇನೋ ಮಾಡ್ತಿರಲ್ಲ. ಏನು ಬೆಳಿಗ್ಗೆ 5 ಗಂಟೆಗೆ ಸ್ನಾನ ಮಾಡ್ಕೊಂಡು ಹೂ ಮುಡ್ಕೊಂಡಿದ್ಯಾ, ಅದ್ ಯಾರೋ ಟಿವಿಲಿ ಹೇಳ್ತಾರೆ ಅಂತ ನೀನ್ ಮಾಡ್ತಾ ಇದೀಯಾ ಅಂತ ಹೋಗ್ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತಾರೆ. ಮೊದಲು ಅನುಮಾನ, ಆಮೇಲೆ ಅವಮಾನ. ಈ ಅವಮಾನ ಆಗಲಿ ಬಿಡ್ಲಿ, ನಾನು ಸಾಧನೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಸಿಗುತ್ತೆ ಸನ್ಮಾನ. ಅಂದ್ರೆ ಪೂರ್ಣವಾಗಿ ವಿಚಾರವನ್ನ ನಾವು ಸಾಧನೆ ಮಾಡ್ಲೇಬೇಕಂತ ನೀವು ಸಾಧನೆ ಮಾಡಿ ಯಾರಿಗಾರು ಹೇಳ್ಕೊಳ್ಳಿ, ಯಾರೇನಾರು ಹೇಳ್ಕೊಳ್ಳಿ, ಇಲ್ಲ ಇದ್ರಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ತೀರ್ಮಾನ ಮಾಡ್ಕೊಂಡಾಗ ನಿಮ್ಗೆ ಸಿಗುತ್ತೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಸನ್ಮಾನ. ಬೇಕಾ ಬೇಡ ಅಂತೀಯಾ? ಗಂಡನಿಂದ ಹೆಂಡತಿಗೆ ಸನ್ಮಾನ, ಹೆಂಡತಿಯಿಂದ ಗಂಡನಿಗೆ ಸನ್ಮಾನ, ಇವರಿಬ್ಬರಿಂದ ಮಕ್ಕಳಿಗೆ ಸನ್ಮಾನ, ಮಕ್ಕಳಿಂದ ತಂದೆ ತಾಯಿಗೆ ಸನ್ಮಾನ. ಈ ಹೊಸ ವರ್ಷದ ಈ ಅನುಮಾನ ಅಂತಕ್ಕಂಥದ್ದು ಏನಾದ್ರು ಇಟ್ಕೊಂಡಿದ್ರೆ ನೀವು ಸ್ವಲ್ಪ ತೆಗೆದಾಕಿ ಸೈಡ್ಗೆ. ನಮ್ದು ಹೊಸ ವರ್ಷದ ಟಿಪ್ಸ್ ಇದು. ಕಾರ್ಯಕ್ರಮ ಸರಿನಾ ತಪ್ಪ, ಬೇಕಾ ಬೇಡವಾ ಅಂತಕ್ಕಂಥದ್ದು ಕೆಲವರು ಅಲ್ವಾ. ಈಗ ಅದಕ್ಕೆ ಸರಿಯಾದ ಉತ್ತರವನ್ನ ಹೇಳಿದ್ದೀನಿ. ಯಾಕೆ ಅಂದ್ರೆ ನಾನು ಭಾರತೀಯ ಅಂತ ಆಗಿದ್ದೀನಿ, ಭಾರತ ದೇಶದಲ್ಲಿ ನಾನು ಸರಿಯಾಗಿದ್ದೀನಿ ಅನ್ನೋದೇ. ಆದರೆ ಇವತ್ತು ಹೇಳಿದಂತ ಶ್ರೀರಾಮ ಸೀತೆ ಬಗ್ಗೆ ನೀವು ಸ್ವಲ್ಪ ಅದನ್ನ ಏನಾರು ತಿಳ್ಕೊಳಕ್ ಪ್ರಯತ್ನ ಪಟ್ರೆ, ನೀವು ಏನೇನು ಮಾಡಬೇಕು, ಏನೇನು ಮಾಡಿಲ್ಲ, ಏನೇನು ಆಗಬೇಕು, ಇವೆಲ್ಲವೂ ಕೂಡ ಆ ಹನುಮಾನ್. ಈ ಅನುಮಾನ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಆಂಜನೇಯ ಅಂತ ಯಾಕೆ ಹೇಳಿಲ್ಲ ಅಂದ್ರೆ, ಈ ಅನುಮಾನ ಹೋಗ್ಸೋದಕ್ಕೆ ಹನುಮಂತನ ಹೆಸರೇ ಅನುಮಾನ. ಅಲ್ಲೂ ಹೆಸರಲ್ಲೂ ಅನುಮಾನ ಇದೆ. ಹನುಮಾನ್ ಅಂತ ಯಾಕೆ ಹೆಸರಿಟ್ರು? ಅದಕ್ಕೆ ಈ ಗುರು ಅಂತಕ್ಕಂಥ ಸ್ಥಾನ ಹನುಮನಿಗೆ ಏನಕ್ಕೆ ಕೊಟ್ಟಿದ್ದು ಅಂತಂದ್ರೆ, ಈ ಅನುಮಾನ ಅನ್ನೋದಕ್ಕೆ ನೀವು ಅವರನ್ನೇ ಗುರುತಿಸಿದಾಗ ಈ ಅನುಮಾನದಿಂದ ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ವಿಚಾರವನ್ನ ಇವತ್ತು ಹೇಳೋಣ. ಏನಕ್ಕೆ ಅಂದ್ರೆ, ಜ್ಞಾನ ಅಂತಕ್ಕಂಥದ್ದು ಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಪೂರ್ಣ ಉದ್ದೇಶ. ಪ್ರತಿಯೊಬ್ಬರಿಗೆ ಏನ್ ಬೇಕು? ಜ್ಞಾನ ಬೇಕು. ನಮಗೆ ಬುದ್ಧಿ ಬೇಡ ಸ್ವಾಮಿ, ಜ್ಞಾನ ಬೇಕು. ಈ ಬುದ್ಧಿ ಖರ್ಚು ಮಾಡಿ ಇಲ್ಲಿವರೆಗೂ ಎಲ್ಲ ಪರಿತಪ್ಪಿಸಿ ನೆಲ ಕಚ್ಚಿಬಿಟ್ಟಿದ್ದೀವಿ. ಈ ರೀತಿಯಾಗಿ ಜ್ಞಾನ ಬೇಕು ಅಂದ್ರೆ ನೀವು ಕುಲದೇವತೆ ಯಾರು ಅಂತಕ್ಕಂಥ ತಿಳ್ಕೊಳ್ಳೋದಕ್ಕೆ ಅತಿ ಮುಖ್ಯವಾದ ಒಂದು ವಿಷಯ ಯಾವುದು ಅಂದ್ರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಭಾಗ ಇದೆ. ಮನೆಯ ಒಳಗಡೆ ಇರ್ತಕ್ಕಂಥದ್ದೇ ಕುಲದೇವತೆ. ಮನೆಯ ಒಳಗಡೆ ಇರೋದೇ ಕುಲದೇವತೆ. ನಾವು ಹುಡುಕೊಂಡು ಹೋಗ್ತೀವಿ, ಅವ್ರು ಹುಡುಕೊಳಕ್ ಕೇಳ್ತಾರೆ. ಎಷ್ಟು ಮಟ್ಟಕ್ಕೆ ನಾವು ಭಾರತೀಯರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ, ಅವಮಾನ ಆಗತ್ತೆ. ಸ್ವಲ್ಪ ಯೋಚನೆ ಮಾಡಿ. ಒಬ್ಬೊಬ್ರು ಒಂದೊಂದು ಹೇಳ್ತಾರ್ರಿ, ಯಾವ್ದು ಮಾಡ್ತೀರಾ ನೀವು? ಈ ದೇವ್ರು ಮಾಡಿ ಒಬ್ಬ ಹೇಳ್ತಾರ, ಇನ್ನೊಂದ್ ದೇವ್ರು ಮಾಡಿ ಅಂತ ಇನ್ನೊಬ್ಬ ಜೊತೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಅಲ್ವಾ? ಈ ಅನುಮಾನ ಅಂತಕ್ಕಂಥದ್ದು ಈ ಹೊಸ ವರ್ಷ 26ನೇ ಇಸ್ವಿಗೆ ದಯವಿಟ್ಟು ಮೈಂಡ್ ಇಂದ ತೆಗೆದಾಕಿ. ನಿಖರವಾದ ಮಾಹಿತಿ ಸತ್ಯ ಇದೆ ಅಂತಕ್ಕಂಥ ತಿಳ್ಕೊಂಡ್ರೆ ಅದ್ರ ಮುಂದೆ ಹೋಗಿ. ನೀವು ಮುಂದೆ ಹೋಗ್ಬೇಡಿ, ಅದರಿಂದ ನೀವು ಹೋಗಿ. ಯಾವ್ದ್ರಿಂದ? ನಮ್ಮ ವಾಸದ ಮನೆಯ ಹಿಂದೆ ನಾವು ಹೋಗ್ಬೇಕು. ಮುಂದೆ ನಮ್ಗೆ ಮನೆ ಕರ್ಕೊಂಡು ಹೋಗುತ್ತೆ. ನಾವು ಮನೆ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ದು ಎಳ್ಕೊಂಡು ಹೋಗ್ಬೇಕು? ನಮ್ಮನ್ನ ಮನೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ನಾವು ಮನೆ ಎಳ್ಕೊಂಡು ಹೋಗೋದಲ್ಲ. ಯಾಕೆ ಈ ಮನೆ ಎಳ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ, ಮನೆ ಸರಿ ಇಲ್ಲ, ಚೇಂಜ್ ಮಾಡಿ. ಈ ರೋಗ ಇದೆಯಲ್ಲ, ಮನೆ ಸರಿ ಇಲ್ಲ, ಚೇಂಜ್ ಮಾಡಿ. ಎಷ್ಟು ಮನೆ ಚೇಂಜ್ ಮಾಡೋದು?
ಏನ್ ಮಾಡಿ ಏನು ಒಳ್ಳೇದಾಗ ಅಲ್ಲಮ್ಮ ಚೇಂಜ್ ಮಾಡಿ ಮಾಡಿ ಅವ್ರಿಗೂ ಈ ಕಡೆಯಿಂದ ಆ ಕಡೆ ಸಾಮಾನು ಸಾಕ್ಸಿ ಜೀವನ ಎಲ್ಲ ಸೋತೋಗ್ಬಿಟ್ಟು ಆಮೇಲೆ ಚೆನ್ನಾಗಿರೋ ಮನೆ ಎಲ್ಲಿ ಸಿಗತ್ತೆ? ಚೆನ್ನಾಗಿರೋ ಮನೆ ಇದ್ರೆ ನಿಮ್ಗೆ ಯಾರು ಕೊಡ್ತಾರೆ ಬೇರೆಯವರು? ಅಲ್ವೇನಮ್ಮ? ಮನೆ ಚೆನ್ನಾಗಿರೋದು ಅಂತ ಕೇಳ್ತಾರೆ ನಮ್ ಜನ. ಚೆನ್ನಾಗಿರೋ ಮನೆ ನಿಮ್ಗೆ ಸಿಕ್ಕದಾದ್ರೆ ಬಾಡಿಗೆ ಕೊಡೋರು ಅವರೇ ಇಟ್ಕೊತಾರೆ, ನಿಮ್ಗೆ ಯಾಕೆ ಕೊಡ್ತಾರೆ? ನಮ್ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ ಕನ್ನಡ. ನನ್ನನ್ನೇ ಕೇಳ್ತಾರೆ, ಗುರುಗಳೇ ಚೆನ್ನಾಗಿರೋ ಮನೆ ನಂಗೆ ಸಿಕ್ಕತ್ತಾ? ಈಗ ನಾನು ಒಂದು ಪೂಜೆ ಹೇಳ್ಬೇಕು, ಅದಕ್ಕೆ ಒಂದು ಪೂಜೆ ಮಾಡಿ ಸಿಕ್ಕತ್ತೆ ಅಂತ ಅಂದ್ರೆ ದುಡ್ಡು ಇಸ್ಕೊಂಡು ನಾನು ಜೇಬ್ಗೆ ಹಾಕೋಬಹುದು, ಸಿಗಲ್ಲ. ಯಾವ ಕಾರಣಕ್ಕೂ ಸಿಗಲ್ಲ. ಚೆನ್ನಾಗಿರೋ ಮನೆ ಯಾವುದು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ, ಓನರ್ಗೂ ಗೊತ್ತಿಲ್ಲ, ಓನರ್ಗೆ ಚೆನ್ನಾಗಿರೋ ಮನೆ ಗೊತ್ತಿಲ್ಲ, ಬಾಡಿಗೆವ್ರಿಗೆ ಹೆಂಗ್ ಸಿಕ್ಕತ್ತೆ? ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯಿಂದ ನಾವು ಹೊರಗೆ ಬರೋದು ಯಾವಾಗ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದ್ರೆ ಈಗ ಒಂದು ಸಣ್ಣ ಚಿತ್ರವನ್ನ ತೋರಿಸೋಣ. ಏನು? ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಭೂಮಿ ಯಾವುದು? ನಾವು ಭೂಮಿ ಮೇಲೆ ಇದೀವಿ, ಆದ್ರೆ ಭೂಮಿ ನಮಗೆ ಎಂತ ಅದೃಷ್ಟವನ್ನ ಕೊಡ್ಬೇಕಾಗ್ಲಿ ದುರಾದೃಷ್ಟ ಕೊಡ್ಬೇಕಾಗ್ಲಿ ಭೂಮಿಯಿಂದನೇ ಇಸ್ಕೋಬೇಕು ನಾವು, ಇದು ಬಿಟ್ಟು ಬೇರೆ ಇಲ್ಲ. ಈಗ ನೋಡಮ್ಮ, ಇಲ್ಲಿ ಒಂದು ಕಾಣಿಸ್ತಾ ಇದೆ, ಒಬ್ಬ ಸೂರ್ಯ ಆಕಾಶದಲ್ಲಿ ಕಾಣುತ್ತ ಸೂರ್ಯ. ಈಗ ಕೆಳಗಡೆ ಸೂರ್ಯನ ಕಿರಣ ಭೂಮಿ ಮೇಲೆ ಬಿಡ್ತಾ ಇದೆ. 9 ಗ್ರಹ ನೋಡಮ್ಮ, ಭೂಮಿಯ ಮೇಲೆ ಸಹಸ್ರಾರು ಸೂರ್ಯಗಳು. ನಾವು ಸಹಸ್ರನಾಮ ಮಂತ್ರ ಹೇಳ್ತೀವಿ, ಹೌದಾ? ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ. ಆದ್ರೆ ಸೂರ್ಯನಿಂದ ಬಿರುವಂತ ಸಹಸ್ರನಾಮ ನಾವು ನೋಡ್ತಾ ಇಲ್ಲ, ನಾವು ಅದನ್ನ ಡಿಫ್ರೆಂಟ್ ಮಾಡ್ಕೊಂಡಿದೀವಿ. ಆದ್ರೆ ಕೆಳಗಡೆ ಭೂಮಿಯಲ್ಲಿ ನೋಡಮ್ಮ 9 ಗ್ರಹಗಳಿದ್ದಾರೆ. ಈಗ ಸೂರ್ಯನ ಒಳಗಡೆ ಸೇರ್ಕೊಂಡಿದ್ದಾರೆ ನವಗ್ರಹಗಳು, ಹೌದಾ? ಭೂಮಿಯಲ್ಲಿದ್ದಾರೆ ನವಗ್ರಹಗಳು. ಇದನ್ನ ಪ್ರತಿಯೊಬ್ರು ಬುದ್ಧಿವಂತರು, ಜ್ಞಾನವಂತರು, ಘನಪಂಡಿತರು ಇದನ್ನ ಸ್ವಲ್ಪ ನೋಡ್ಕೋಬೇಕು. ಒಂದು ಸೂರ್ಯ ಅನ್ಕೊಂಡಿದೀವಲ್ಲ, ಅಲ್ಲ, ಸಹಸ್ರಾರು ಸೂರ್ಯಗಳು. ಒಂದು ಮನೆಗೆ ಒಂದೇ ತರ ಬೆಳಕು ಬೀಳಲ್ಲ.